ಫ್ರೆಂಡ್ಸ್, MR ಲಾರ್ಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ, ಇಂಡಿಯನ್ ನೇವಿಯಲ್ಲಿ ಕೋಸ್ಟ್ ಗಾರ್ಡ್ ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ. ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನೀವು ಶೈಕ್ಷಣಿಕ ಅರ್ಹತೆ ಅಷ್ಟು ಮುಗಿಸಿರಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಹಾಗೆ ಅರ್ಜಿ ಸಲ್ಲಿಸಲು ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೇನೇನು ಮತ್ತು ಇಲ್ಲಿ ಇಂಡಿಯನ್ ನೇವಿಯಲ್ಲಿ ಒಟ್ಟು ಎಷ್ಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ, ಹಾಗೆ ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು, ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ತುಂಬ ಸಹಾಯ ಆಗುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಕೆಳಗಡೆ ಏನಪ್ಪ ಅಂದರೆ, ನೀವು ಯಾವ ರೀತಿ ಶೈಕ್ಷಣಿಕ ಅರ್ಹತೆಯನ್ನು ಮುಗಿಸಿದರೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು, ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ಮೊದಲಿಗೆ ಏನಪ್ಪ ಅಂದರೆ, ಇಲ್ಲಿ ಎಲಿಜಿಬಿಲಿಟಿ ಕಂಡೀಷನ್ಸ್ ನೋಡ್ತಾ ಹೋಗಿ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಮೊದಲಿಗೆ ಬಂದುಬಿಟ್ಟು ನಾವಿಕದಲ್ಲಿ ಜನರಲ್ ಡ್ಯೂಟಿಯನ್ನು ಕಾಲ್ಫರ್ ಮಾಡಿದರೆ ಈ ಹುದ್ದೆಗೆ ನಿಮಗೆ ಏನಪ್ಪ ಅಂದರೆ 12ನೇ ತರಗತಿ, ಅದು ಕೂಡ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಜೊತೆಗೆ ಪಾಸ್ ಆಗಿದ್ದರೆ ನೀವು ಈ ಹುದ್ದೆಗೆ ಅರ್ಜಿನ ಸಲ್ಲಿಸಲು ಅವಕಾಶ ಇರುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ನಾವಿಕ ಡೊಮೆಸ್ಟಿಕ್ ಬ್ರಾಂಚ್, ಇದನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೀವು 10ನೇ ತರಗತಿನ ಪಾಸ್ ಆಗಿದ್ರೆ ಸಾಕು, ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇಲ್ಲಿ ಏನಪ್ಪ ಅಂದರೆ ಏಜನ್ನು ನೋಡ್ತಾ ಹೋಗಿ. ಮಿನಿಮಮ್ ಏಜ್ 18ರಿಂದ ಒಟ್ಟು ಏನಪ್ಪ ಅಂದರೆ 22 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಮಿನಿಮಮ್ 18 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ 22 ಇಯರ್ಸ್ ಫಾರ್ ನಾವಿಕ್ GD ಆ್ಯಂಡ್ ನಾವಿಕ್ DB. ಈ ಹುದ್ದೆಗೆ ಏನಪ್ಪ ಅಂದರೆ 18ರಿಂದ 22 ವರ್ಷ. ಹಾಗೆ ಇಲ್ಲಿ ನೀವು 1 ಸೆಪ್ಟೆಂಬರ್ 2003ರಿಂದ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, 1 ಸೆಪ್ಟೆಂಬರ್ 2003ರಿಂದ 31 ಆಗಸ್ಟ್ 2007 ಒಳಗೆ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ. ಹಾಗೆ ಏನಪ್ಪ ಅಂದರೆ ಇಲ್ಲಿ ನೋಟನ್ನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನೋಟ್ ನಿಮಗೆ. ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಆಫ್ 5 ಇಯರ್ಸ್ ಫಾರ್ SC ST ಆ್ಯಂಡ್ 3 ಇಯರ್ಸ್ ಫಾರ್ OBC ನಾನ್ ಕ್ರಿಮಿ ಕ್ಯಾಂಡಿಡೇಟ್ಸ್ ಈಸ್ ಅಪ್ಲಿಕೇಬಲ್ ಇಫ್ ಪೋಸ್ಟ್ ಆರ್ ರಿಸರ್ವ್ಡ್ ಫಾರ್ ದೆಮ್. ಅಂದರೆ ಏನಪ್ಪ ಅಂದರೆ SC ST ಅವರಿಗೆ 5 ವರ್ಷ ಮತ್ತು OBC ಅವರಿಗೆ 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ನ ನೀಡಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ವೇಕೆನ್ಸಿ ಡೀಟೇಲ್ಸನ್ನು ನೋಡ್ತಾ ಹೋಗಿ. ಅಂದರೆ ಟೆಂಟೇಟಿವ್ ನಂಬರ್ ಆಫ್ ಝೋನ್ ವೈಸ್ ಆ್ಯಂಡ್ ಕ್ಯಾಟಗರಿ ವೈಸ್ ವೇಕೆನ್ಸಿ ಈಸ್ ಆ್ಯಸ್ ಫಾಲೋಸ್. ಅಂದರೆ ಕೆಳಗಡೆ ಇಲ್ಲಿ ನೀಡಿದ್ದಾರೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ನಿಮಗೆ ಒಟ್ಟು ಏನಪ್ಪ ಅಂದರೆ ಹುದ್ದೆಗಳನ್ನು ವಿವಿಧ ಅಂದರೆ ಕ್ಯಾಟಗರಿ ವೈಸ್ ಆಗಿರ್ಬೋದು, ಝೋನ್ ವೈಸ್ ಇಲ್ಲಿ ಹಂಚಿಕೆಯನ್ನು ಮಾಡಿದ್ದಾರೆ. ಯಾವ್ಯಾವ ಝೋನ್ಗೆ ಎಷ್ಟೆಷ್ಟು ಅಂದರೆ ಕ್ಯಾಟಗರಿಯವರಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ನಾವಿಕ GD ಅಂದರೆ ಜನರಲ್ ಡ್ಯೂಟಿ ಬಂದುಬಿಟ್ಟು ಝೋನ್ ನೋಡ್ತಾ ಹೋಗಿ. ನಾರ್ತ್ ಝೋನ್ನಲ್ಲಿ 25 ಜನರಲ್ ಅವರಿಗೆ, EWS ಅವರಿಗೆ 6, OBC ಅವರಿಗೆ 17, ಹಾಗೆ ST ಅವರಿಗೆ 7, SC ಅವರಿಗೆ 10, ಒಟ್ಟು 65 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ವೆಸ್ಟ್ ಝೋನ್ನಲ್ಲಿ 20 UR ಅವರಿಗೆ, UR ಅಂದರೆ ಜನರಲ್, ಹಾಗೆ EWS ಅಭ್ಯರ್ಥಿಗಳಿಗೆ 5, OBC ಅಭ್ಯರ್ಥಿಗಳಿಗೆ 14, ST ಅವರಿಗೆ 6, SC ಅವರಿಗೆ 8, ಒಟ್ಟು 53 ಹುದ್ದೆಗಳು. ಹಾಗೆ ವೆಸ್ಟ್ ಝೋನ್ನಲ್ಲಿ 15 ಜನರಲ್ ಅವರಿಗೆ, 4 EWS, 10 OBC, 4 ST, 5 SC, ಒಟ್ಟು 38 ಹುದ್ದೆಗಳು. ಇಲ್ಲಿ ಸೌತ್ ಝೋನ್ನಲ್ಲಿ 21 ಜನರಲ್ ಅವರಿಗೆ, 5 EWS, 14 OBC ಅಭ್ಯರ್ಥಿಗಳಿಗೆ, 6 ST ಅವರಿಗೆ, 8 SC ಅವರಿಗೆ, ಒಟ್ಟು 54 ಹುದ್ದೆಗಳು. ಹಾಗೆ ಸೆಂಟ್ರಲ್ ಝೋನ್ನಲ್ಲಿ ಬಂದುಬಿಟ್ಟು ಜನರಲ್ ಅವರಿಗೆ 19, EWS ಅವರಿಗೆ 5, ಹಾಗೆ OBC ಅಭ್ಯರ್ಥಿಗಳಿಗೆ 13 ಮತ್ತು ST ಅವರಿಗೆ 5, ಒಟ್ಟು ನೋಡಿ SC ಅವರಿಗೆ 8, ಒಟ್ಟು 50 ಹುದ್ದೆಗಳು ಇವೆ. ಇಲ್ಲಿ ಟೋಟಲ್ ಆಗಿ ಜನರಲ್ ಅವರಿಗೆ 100 ಅಷ್ಟು ಝೋನ್ ಹಿಡಿದು 100 ಇರುತ್ತೆ. ಹಾಗೆ EWS ಅಭ್ಯರ್ಥಿಗಳಿಗೆ 25, OBC ಅಭ್ಯರ್ಥಿಗಳಿಗೆ 68, ST ಅವರಿಗೆ 28, SC ಅವರಿಗೆ 39, ಒಟ್ಟು ಏನಪ್ಪ ಅಂದರೆ ನಾವಿಕ GDಯಲ್ಲಿ ಒಟ್ಟು 260 ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಾವಿಕ DB ಬಂದುಬಿಟ್ಟು ನೋಡಿ, ನಾರ್ತ್ ಝೋನ್ನಲ್ಲಿ ಜನರಲ್ ಅವರಿಗೆ 4 ಹುದ್ದೆ, EWS ಅವರಿಗೆ 1, ಹಾಗೆ OBC ಅವರಿಗೆ 2, ST ಅವರಿಗೆ 1, SC ಅವರಿಗೆ 2, ಒಟ್ಟು ಏನಪ್ಪ ಅಂದರೆ 10 ಹುದ್ದೆಗಳು. ಹಾಗೆ ವೆಸ್ಟ್ ಝೋನ್ ಅವರಿಗೆ 3 ಜನರಲ್, 1 EWS, 2 OBC, 1 ST, ಹಾಗೆ 2 SC, ಒಟ್ಟು 9 ಹುದ್ದೆಗಳು. ಈಸ್ಟ್ ಝೋನ್ನಲ್ಲಿ 3 ಜನರಲ್, ಇಲ್ಲಿ EWS ಅವರಿಗೆ ಯಾವುದೇ ಹುದ್ದೆ ಇಲ್ಲ, ಹಾಗೆ OBC ಅವರಿಗೆ 1, ST ಅವರಿಗೆ ಕೂಡ ಯಾವುದೇ ಹುದ್ದೆ ಇಲ್ಲ, SC ಅವರಿಗೆ ಒಂದಿದೆ, ಒಟ್ಟು 5 ಹುದ್ದೆಗಳು. ಹಾಗೆ ಸೌತ್ ಝೋನ್ನಲ್ಲಿ ನೋಡ್ತಾ ಹೋಗಿ 3 ಜನರಲ್ ಅವರಿಗೆ, ಹಾಗೆ 1 EWS, 2 OBC, 1 ST, ಹಾಗೆ 2 ಏನಪ್ಪ ಅಂದರೆ SC, ಇಲ್ಲಿ ಒಟ್ಟು 9 ಹುದ್ದೆಗಳು. ಹಾಗೆ ಸೆಂಟ್ರಲ್ ಝೋನ್ನಲ್ಲಿ ಬಂದುಬಿಟ್ಟು ಜನರಲ್ ಅವರಿಗೆ 3 ಹುದ್ದೆ, EWS ಅವರಿಗೆ 1, OBC ಅವರಿಗೆ 2, ಹಾಗೆ ಇಲ್ಲಿ ST ಅವರಿಗೆ ಯಾವುದೇ ಹುದ್ದೆ ಇಲ್ಲ, ಇಲ್ಲಿ SC ಅವರಿಗೆ 1 ಹುದ್ದೆ ಇದೆ, ಒಟ್ಟು 7 ಹುದ್ದೆಗಳು.
ನೋಡಿ, ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಮೊದಲಿಗೆ ನಿಮ್ಮ ಹುದ್ದೆಗಳಿಗೆ CBT ಎಕ್ಸಾಮ್ನ ನಡೆಸಲಾಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗಿ. ಮೊದಲಿಗೆ ಏನಪ್ಪ ಅಂದರೆ ಪೋಸ್ಟ್ ಅಪ್ಲೈಡ್ ನೋಡಿ, ನಾವಿಕ DB ಅವರಿಗೆ ಸೆಕ್ಷನ್ 1 ಅಂತ ರಿಟರ್ನ್ ಟೆಸ್ಟ್ ಇರುತ್ತೆ. ಅದರಲ್ಲಿ ನೀವು ಏನಪ್ಪ ಅಂದರೆ ಇವು ಜನರಲ್ ಆಗಿರ್ಬೋದು, EWS ಆಗಿರ್ಬೋದು, OBC ಅಭ್ಯರ್ಥಿಗಳಿಗೆ 30 ಅಂಕಗಳನ್ನು ಪಡೆದರೆ ಸಾಕು ಪಾಸ್ ಆಗುತ್ತೀರಾ. ಹಾಗೆ SC ST ಅವರು ಕೇವಲ 27 ಅಂಕಗಳನ್ನ ಪಡೆದರೆ ಸಾಕು ಪಾಸ್ ಆಗ್ಬೋದು. ಇಲ್ಲಿ ನಾವಿಕ GDಯಲ್ಲಿ ಬಂದ್ಬಿಟ್ಟು ಸೆಕ್ಷನ್ 1+2 ಇರುತ್ತೆ, ಅಂದರೆ 2 ಸೆಕ್ಷನ್ಗಳಿರುತ್ತೆ. ಇಲ್ಲಿ ನೋಡ್ತಾ ಹೋಗಿ 30 ಒಂದು ಏನಪ್ಪ ಅಂದರೆ ಮೊದಲನೇ ಸೆಕ್ಷನಲ್ಲಿ 30, ಹಾಗೆ ಎರಡನೇ ಸೆಕ್ಷನಲ್ಲಿ ನೀವು 20, ಒಟ್ಟು 50 ಅಂಕಗಳನ್ನು ಜನರಲ್ ಅಭ್ಯರ್ಥಿಗಳು, EWS ಅಭ್ಯರ್ಥಿಗಳು, OBC ಅಭ್ಯರ್ಥಿಗಳು ಪಡೆದುಕೊಳ್ಳಬೇಕು. ಹಾಗೆ 27 ಸೆಕ್ಷನ್ 1ರಲ್ಲಿ ಮತ್ತು ಸೆಕ್ಷನ್ 2ರಲ್ಲಿ 17, ಒಟ್ಟು 44 ಅಂಕಗಳನ್ನು SC ST ಅವರು ಪಡೆದುಕೊಂಡ್ರೆ ಸಾಕು ಪಾಸ್ ಆಗ್ಬೋದು ಅಂತ ಅಲ್ಲ, ಅವರು ಪಾಸ್ ಆಗ್ತೀರಾ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮ್ಗೆ ಏನಪ್ಪ ಅಂದರೆ ಯಾವ ರೀತಿ ಸಬ್ಜೆಕ್ಟ್ ವೈಸ್ ಅಲೋಕೇಶನ್ ಆಫ್ ಕ್ವಶನ್ಸ್ ಅಂದರೆ ಯಾವ್ಯಾವ, ಈಗ ನೀವು ಏನಪ್ಪ ಅಂದರೆ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತೀರಾ, ಅದರಲ್ಲಿ ಮ್ಯಾಥ್ಸ್ ಎಷ್ಟು ಕ್ವಶನ್ ಇರುತ್ತೆ, ಹಾಗೆ ಸೈನ್ಸ್, ಇಂಗ್ಲೀಷ್, ರೀಸನಿಂಗ್, ಈ ರೀತಿ ಯಾವ್ಯಾವ ಕ್ವಶನ್ಗಳನ್ನು ಕೇಳ್ತಾರೆ ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಮೊದಲಿಗೆ ಸೆಕ್ಷನ್ 1ರಲ್ಲಿ ಬಂದುಬಿಟ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಅಂಕಗಳಿಗೆ ನಿಮ್ಮ ಸೆಕ್ಷನ್ 1 ಎಕ್ಸಾಮ್ ಇರುತ್ತೆ. ಅದು ಕೂಡ 45 ನಿಮಿಷಗಳ ಕಾಲ ಇರುತ್ತೆ. ಹಾಗೆ ಇಲ್ಲಿ ಒಟ್ಟು ನೀವು 60 ಕ್ವಶನ್ಗಳಿಗೆ ನೀವು ಏನಪ್ಪ ಅಂದರೆ ಇಲ್ಲಿ ಎಕ್ಸಾಮನ್ನು ಬರೀಬೇಕು. ಇಲ್ಲಿ ಸಬ್ಜೆಕ್ಟ್ ವೈಸ್ ಕ್ವಶನ್ಸನ್ನು ನೋಡ್ತಾ ಮ್ಯಾಥ್ಸ್ 20 ಇರುತ್ತೆ, ಹಾಗೆ ಸೈನ್ಸ್ 10, ಇಂಗ್ಲೀಷ್ 15, ರೀಸನಿಂಗ್ 10, ಹಾಗೆ GK 5, ಎಲ್ಲ ಸೇರಿ ಒಟ್ಟು 60 ಅಂಕಗಳಿಗೆ ನಿಮ್ಮ ಸೆಕ್ಷನ್ 1 ಎಕ್ಸಾಮ್ ಇರುತ್ತೆ. ನಿಮಗೆ ಆಲ್ರೆಡಿ ಪಾಸಿಂಗ್ ಮಾರ್ಕ್ಸನ್ನು ಹೇಳಿದ್ದೀನಿ. ಇಲ್ಲಿ ಸಿಲೆಬಸ್ ನೋಡಿ, ಕ್ಲಾಸ್ 10th ಸಿಲೆಬಸನ್ನು ನೀವು ಓದ್ಕೊಂಡ್ರೆ ಸಾಕು ಈ ಹುದ್ದೆಗೆ ಪಾಸ್ ಆಗ್ಬೋದು. ಸೆಕ್ಷನ್ 2ರಲ್ಲಿ ಬಂದುಬಿಟ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಅಂಕಗಳಿಗೆ ಇರುತ್ತೆ, ಒಟ್ಟು 30 ನಿಮಿಷ, ಹಾಗೆ ಟೋಟಲ್ ಕ್ವಶನ್ ಕೂಡ 50, ಅಂದರೆ ಒಂದು ಪ್ರಶ್ನೆಗೆ ಒಂದು ಉತ್ತರ ಇರುತ್ತೆ. ಒಂದು ಪ್ರಶ್ನೆಗೆ ಒಂದು ಉತ್ತರ ಮತ್ತು 1 ಅಂಕ ಸಿಗುತ್ತೆ. ಏನಪ್ಪ ಅಂದರೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಕ್ವಶನ್ಸನ್ನು ನೋಡ್ತಾ ಹೋದರೆ ಮ್ಯಾಥ್ಸ್ 25, ಫಿಸಿಕ್ಸ್ 25 ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅಂದರೆ ಇದು ಏನಪ್ಪ ಅಂದರೆ ಇಲ್ಲಿ ಸೆಕ್ಷನ್ 2 ಕೇವಲ ನಾವಿಕ GD ಅವರಿಗೆ ಇರುತ್ತೆ. ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಅಂತೂ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಈ ಹುದ್ದೆಗೆ ನೋಡಿ 12ನೇ ಅಂದರೆ ಈ ಎಕ್ಸಾಮನ್ನು ನೀವು ಬರಲಿಕ್ಕೆ ಹೋದರೆ ಏನಪ್ಪ ಅಂದರೆ ಯಾವ ರೀತಿ ಓದಬೇಕಂದ್ರೆ, ನೀವು ಕ್ಲಾಸ್ 12ನಲ್ಲಿ ಮ್ಯಾಥ್ಸ್ ಮತ್ತು ಫಿಸಿಕ್ಸನ್ನು ಏನು ನೀವು ಆಲ್ರೆಡಿ ತೆಗೆದುಕೊಂಡು ಓದ್ಕೊಂಡಿದ್ದೀರಾ, ಅದನ್ನೇ ನೀವು ರಿಪೀಟಾಗಿ ಕರೆಕ್ಟಾಗಿ ಓದ್ಕೊಂಡ್ರೆ ಸಾಕು. ಈ ಹುದ್ದೆಗೆ ನೀವು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಿ ಪಾಸ್ ಆಗ್ಬೋದು. ನೋಡಿ, ಇಲ್ಲಿ ನಾರ್ಮಲೈಸ್ಡ್ ಯಾವ ರೀತಿ ಅಂತ ಸಂಪೂರ್ಣ ಮಾಹಿತಿ ನಿಮಗೆ ಈ PDF ಸಿಗುತ್ತೆ. ಈ PDF ಬೇಕಾದ್ರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದರಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ನಿಮಗೆ ತಕ್ಕಂಥ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದೆಡೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ, ಅವರು ಕೂಡ ತುಂಬ ಸಹಾಯವಾಗುತ್ತೆ.